ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ಲಾಂಗ್ ಟೈಮ್ ಆದಮೇಲೆ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವತ್ತು ಪ್ರಿನ್ಸಸ್ ಕಟ್ ಬ್ಲೌಸ್ ನಾನು ಹೇಳ್ಕೊಡ್ತಾ ಇದ್ದೀನಿ. ಪ್ರಿನ್ಸಸ್ ಕಟ್ ಬ್ಲೌಸ್ ಇದು 40 ಸೈಜ್ ಇರುವಂಥ ಪ್ರಿನ್ಸಸ್ ಕಟ್ ಬ್ಲೌಸ್ ಇದು. ನಾನು ಇದರಲ್ಲಿ ತೊಗೊಂಡಿದ್ದೀನಿ 1 ಮೀಟ್ರು. ನಾನಿಲ್ಲಿ ಲೈನಿಂಗ್ ಬಟ್ಟೆ ತೊಗೊಂಡಿದ್ದೀನಿ. ಮೇನ್ ಫ್ಯಾಬ್ರಿಕ್ಕು ಲೈನಿಂಗ್ ಬಟ್ಟೆ ಎರಡೂ ಕೂಡ 1 ಮೀಟ್ರ್ ಇದೆ. ಫಸ್ಟ್ ಕೆಳಗಡೆ ಸೈಡು ನಾನಿಲ್ಲಿ ಲೈನ್ನ ಡ್ರಾ ಮಾಡಿಬಿಟ್ಟು ಬಟ್ಟೆನ ಸೀದಾ ಮಾಡ್ಕೊತಾ ಇದ್ದೀನಿ. ಲೆಂತು 14 ಇಂಚ್ ಬೇಕು. 15 ಇಂಚ್ಗೆ ನಾನಿಲ್ಲಿ ಡ್ರಾ ಮಾಡಿಕೊಂಡೆ. ನಂತರ ಶೋಲ್ಡರ್ ಬಂದುಬಿಟ್ಟು 5.5 ಇಂಚ್ ನಾನಿಲ್ಲಿ ಶೋಲ್ಡರು ಮತ್ತು 6 ಇಂಚ್ ನಾನಿಲ್ಲಿ ಆರ್ಮಲ್ ತೊಗೋತಾ ಇದ್ದೀನಿ. 40ರ 4ನೇ ಭಾಗ 10 ಇಂಚ್, 40 ಡಿವೈಡೆಡ್ ಬೈ 4 10 ಇಂಚ್. ಎಕ್ಸ್ಟ್ರಾ ಮಾರ್ಜಿನು 1.5 ಇಂಚ್ ಅಥವಾ 2 ಇಂಚ್ ನೀವು ತೊಗೋಬೋದು. ಹಾಗೆ ಸೊಂಟದ ಸುತ್ತಳತೆ ಬಂದ್ಬಿಟ್ಟು 8.5 ಪ್ಲಸ್ 1 ಇಂಚ್ ಟಕ್ಸ್ಗೆ ಮತ್ತು 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್. ಈ ಥರ ನೀವು ಮಾರ್ಕಿಂಗ್ ಮಾಡ್ಕೋಬೇಕು. ಇಲ್ಲಿ ಸೊಂಟದ ಸುತ್ತಳತೆ, ನಿಮ್ಮ ಒಂದು ಸೊಂಟದ ಸುತ್ತಳತೆ ಎಷ್ಟಿದೆಯೋ ಅದರ 4ನೇ ಭಾಗ ತೊಗೊಳ್ಳಿ, ಮತ್ತು 1 ಇಂಚ್ ಟಕ್ಸ್ ತೊಗೊಳ್ಳಿ, ಮತ್ತು 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಳ್ಳಿ. ಮತ್ತು ಇಲ್ಲಿಂದ ಇಲ್ಲಿಗೆ 3/4 ಇಂಚ್ ತೊಗೊಂಡು ಈ ಥರ ಒಂದು ಶೇಪ್ ಕೊಡ್ತಾಯಿದ್ದೀನಿ. ಇಲ್ಲಿ ನಾನು 3/4 ಇಂಚ್ ಯಾಕೆ ತೊಗೊಂಡೆ ಅಂತ ಅಂದರೆ, ಇದೊಂದು ಸ್ವಲ್ಪ ಡೀಪ್ ನೆಕ್ ಬ್ಲೌಸು, ಅದಕ್ಕೋಸ್ಕರ 3/4 ಇಂಚ್ ತೊಗೋತಾ ಇದ್ದೀನಿ. ಓಕೆನಾ? ಅದಾದಮೇಲೆ ಇಲ್ಲಿ ಶೋಲ್ಡರ್ ನಾನು 3 ಇಂಚ್ ತೊಗೊಂಡೆ. ಕೆಳಗಡೆ ಸೈಡು ಕೂಡ ನಾನಿಲ್ಲಿ 3 ಇಂಚ್ ಪಟ್ಟಿ ತೊಗೊಂಡು ಇಲ್ಲಿಂದ ಇಲ್ಲಿಗೆ 3 ಇಂಚ್ ತೊಗೊಂಡು ಈಗ ಒಂದು ಲೈನ ಡ್ರಾ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಈ ಥರ ಒಂದು ಶೇಪ್ ಪಟ್ಟಿ, ಶೋಲ್ಡರ್ ಪಟ್ಟಿ ಉಂಟಲ್ಲ, ಅದು ನಿಮ್ಮ ಒಂದು ಎಷ್ಟು ಬೇಕು ನಿಮಗೆ ಶೋಲ್ಡರ್ ಪಟ್ಟಿ ಅಷ್ಟು ತೊಗೋಬೋದು ನೀವು. ಇಲ್ಲಿಂದ ಇಲ್ಲಿಗೆ 3.5 ಅಥವಾ 4 ಇಂಚ್ ತೊಗೊಳ್ಳಿ. ಮೇಲ್ಗಡೆಗೂ ಅಷ್ಟೇ 3.5 ಅಥವಾ 4 ಇಂಚ್ ತೊಗೋಬೋದು, ನೋ ಪ್ರಾಬ್ಲಮ್. ಈ ಥರ ಒಂದು ಲೈನ ಡ್ರಾ ಮಾಡಿಕೊಂಡು ಟಕ್ಸಿಗೆ ಮಾರ್ಕಿಂಗ್ ಮಾಡ್ಕೊಳ್ಳಿ. ಇಲ್ಲಿ ಇವಾಗ ಲೈನ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಬ್ಯಾಕ್ ಪಾರ್ಟ್ನ ಕಟ್ಟಿಂಗ್ ಮಾಡಲ್ಲ, ಡೈರೆಕ್ಟಾಗಿ ನಾನಿಲ್ಲಿ ಈ ಥರ ಕಟ್ಟಿಂಗ್ ಮಾಡ್ತೀನಿ. ಯಾಕೆ ಅಂತ ಅಂದರೆ, ನಾವು ಫ್ರಂಟ್ ಕಟ್ಟಿಂಗ್ ಮಾಡ್ಕೋಬೇಕಾದ್ರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಯಾವ ಥರ ಹೆಲ್ಪ್ ಆಗುತ್ತೆ ಮುಂದೆ ವೀಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ, ನೋಡಿ ಮಿಸ್ ಮಾಡಿದೆ. ಇವಾಗ ಈ ಥರ ಕಟ್ಟಿಂಗ್ ಮಾಡ್ಕೊಳ್ಳಿ. ಈ ಭಾಗದಲ್ಲಿ ಸಣ್ಣ ಸಣ್ಣದಾಗಿ ಇಲ್ಲಿ ಈ ಥರ ಕಟ್ಕೊಡಿ. ಇದು ಫೈನಲ್ ಫಿಟ್ಟಿಂಗ್ ಮಾಡ್ತೀವಲ್ವ, ಆವಾಗ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇಷ್ಟು ಕಂಪ್ಲೀಟ್ ಆಯಿತು. ಇವಾಗ ಏನು ಮಾಡಬೇಕು, ಇವಾಗ ಈ ಥರ ಇದನ್ನು ಇಟ್ಕೊಂಡು ನನ್ನ ಕಡೆ ತಿರುಗಿಸ್ಕೊತೀನಿ ಇದನ್ನು. ಏಕೆ ಅಂತ ಅಂದರೆ ನಿಮಗೆ ನೋಡಬೇಕಾದ್ರೆ ಕನ್ಫ್ಯೂಸ್ ಆಗುತ್ತೆ. ಸೊ ಫಸ್ಟು ಇಲ್ಲಿ ಬ್ಯಾಕ್ ಓಪನ್ನು ಅಂದರೆ ಫ್ರಂಟ್ ಓಪನ್ನೇ, ಅದು ಸ್ವಲ್ಪ ಡಿಫ್ರೆಂಟಾಗಿದೆ. ಇದು ಬ್ಯಾಕ್ ಓಪನ್ನು ನಾನು ಇದನ್ನು ಕಟ್ಟಿಂಗ್ ಮಾಡ್ತಿರುವಂಥದ್ದು. ಕೆಳಗಡೆ ಸೈಡು ನಾನಿಲ್ಲಿ 1 ಇಂಚು ಈ ಥರ ಲೈನ ಡ್ರಾ ಮಾಡ್ಕೊತಾ ಇದ್ದೀನಿ. ಎಕ್ಸ್ಟ್ರಾ 1 ಇಂಚು ಇದನ್ನು ಈಗ ಈ ಥರ ಲೈನ ಡ್ರಾ ಮಾಡ್ಕೊಳ್ಳಿ. ನೋಡಿ, ಇದಾದಮೇಲೆ ಈ ಕಡೆ ಸೈಡು 1/2 ಇಂಚು ಮೇಲ್ಗಡೆ ಸೈಡು, ಕೆಳಗಡೆ ಸೈಡು 2 ಇಂಚು ನಾನಿಲ್ಲಿ ಈ ಥರ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿದ್ದೀನಿ. ಈ ಥರ ಡ್ರಾ ಮಾಡ್ಕೋಬೇಕು. ನಂತರ ಇಲ್ಲಿ ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ ಈ ಭಾಗನ ಎರಡನ್ನೂ ಕೂಡ ಕರೆಕ್ಟಾಗಿದೆಯಾ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದರೆ ಸೈಡ್ ಫಿಟ್ಟಿಂಗಲ್ಲಿ ಫ್ರಂಟು ಮತ್ತು ಬ್ಯಾಕು ಒಂದು ಮೇಲ್ಗಡೆ ಸೈಡು ಕೆಳಗಡೆ ಸೈಡ್ ಬಂದುಬಿಡುತ್ತೆ. ಸೊ ಅದಾದಮೇಲೆ ಸ್ವಲ್ಪ 1/2 ಇಂಚು ನಾನು ಡೀಪಾಗಿ ನಾನಿಲ್ಲಿ ಮೈನಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಒಳಗಡೆ ಸೈಡು ಈ ಥರ ಮೈನಸ್ ಮಾಡ್ಕೊಳ್ಳಿ. ಫ್ರಂಟ್ ಪಾರ್ಟು ಇಲ್ಲಿ ಫ್ರಂಟ್ ನೆಕ್ಕಿಲ್ಲಿ 7 ಇಂಚ್ ಅಥವಾ 6.5 ಇಂಚು ನೀವು ಮಾರ್ಕಿಂಗ್ ಮಾಡ್ಕೊಳ್ಳಿ. ಅದಾದಮೇಲೆ ಟಕ್ಸ್ ಪಾಯಿಂಟು, ಫ್ರಂಟ್ ಟಕ್ಸ್ ಪಾಯಿಂಟ್ ಬಂದುಬಿಟ್ಟು 10.5 ಇಂಚ್ ಇಲ್ಲಿ ಮಾರ್ಕಿಂಗ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿಂದ ಇಲ್ಲಿಗೆ 3.5 ಇಂಚ್ ಅಥವಾ 4 ಇಂಚ್ ಮಾರ್ಕಿಂಗ್ ಮಾಡ್ಕೋಬೋದು 40 ಸೈಜ್ಗೆ. ಇಲ್ಲೂ ಕೂಡ ಇಲ್ಲಿ 4 ಇಂಚು ಮಾರ್ಕಿಂಗ್ ಮಾಡಿಕೊಂಡು ಈ ಥರ ಲೈನ ಡ್ರಾ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 2 ಇಂಚ್ ಮಾರ್ಕಿಂಗ್ ಮಾಡಿಕೊಂಡು ಇಲ್ಲಿಗೆ ಈ ಥರ 1 ಇಂಚ್ ಮೇಲ್ಗಡೆ ಕೊಡಿ ಮತ್ತು ಈ ಥರ ಶೇಪ್ ಕೊಡಿ. ತುಂಬ ಈಸಿ ಇದೆ. ಈ ಮೆಥಡಲ್ಲಿ ನೀವು ಫಾಲೋ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ. ಮತ್ತು ಈ ಲೈನು 100% ಇಂಪಾರ್ಟೆಂಟು ಸೈಡ್ ಫಿಟ್ಟಿಂಗೋಸ್ಕರ. ಅದಾದಮೇಲೆ ಈ ಥರ ಒಂದು ಶೇಪ್ ಕೊಡಿ, ತುಂಬ ಚೆನ್ನಾಗಿ ಬರುತ್ತೆ. ಫಿಟ್ಟಿಂಗು ಕೂಡ ಪರ್ಫೆಕ್ಟಾಗಿ ಬರುತ್ತೆ. ಇದು ಕಂಪ್ಲೀಟ್ ಆಯಿತು. ಇಷ್ಟೇ. ಇವಾಗ ಕಟ್ಟಿಂಗ್ ಮಾಡ್ಕೊಳ್ಳಿ. ಕಟ್ಟಿಂಗ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಫ್ರಂಟ್ ಪಾರ್ಟು ನಾನಿಲ್ಲಿ ಶೇಪ್ ಕೊಟ್ಟಿಲ್ಲ,
ನೀವು ಬೇಕಂದರೆ ಡಿಸೈನ್ ಬೇಕು ಅಂದರೆ ನೀವು ಡಿಸೈನು ಕೂಡ ಮಾರ್ಕಿಂಗ್ ಮಾಡ್ಕೋಬೋದು. ಇಲ್ಲ ಇಲ್ಲಿ ಶೇಪ್ ಕೊಟ್ಟಿಲ್ಲ, ಇಲ್ಲಿ ನಾನು ಸ್ವಲ್ಪ ಡಿಫ್ರೆಂಟಾಗಿ ಡಿಸೈನ್ ಮಾಡ್ಕೋತೀನಿ. ಈ ಥರ ಒಂದು ಡಿಸೈನ್ ಕೊಡ್ತಾಯಿದ್ದೀನಿ. ಬೇಕಂತ ಅಂದರೆ ನೀವು ರೌಂಡ್ ಶೇಪು ಮಾಡ್ಕೋಬೋದು ಅಥವಾ ಸ್ಕ್ವೇರು ಕೂಡ ನೀವು ಮಾಡ್ಕೋಬೋದು ಇದರಲ್ಲಿ. ಓಕೆ, ಇದು ಕೂಡ ಕಂಪ್ಲೀಟ್ ಆಯಿತು. ನಂತರ ಸ್ವಲ್ಪ ಜಾಸ್ತಿ ಅವರು ಬ್ರಾಡ್ ಬೇಕು ಅಂತ ಹೇಳಿದ್ರು, ಬ್ರಾಡ್ ತೊಗೊಂಡಿದ್ದೀನಿ. ನೀವು ಕಡಿಮೆ ಬೇಕು ಅಂದರೂ ಕೂಡ ನೀವು ಕಡಿಮೆನೂ ತೊಗೋಬೋದು. ಇವಾಗ ಫ್ರಂಟ್ ಪಾರ್ಟು ಕೂಡ ಕಂಪ್ಲೀಟ್ ಆಗಿದೆ. ಬಟ್ ಇದು ಫ್ರಂಟ್ ಓಪನ್ ಅಂದರೆ ಯಾವ ಥರ ಓಪನ್ ಅಂದರೆ ನಿಮಗೆ ಶಾರ್ಟ್ಸ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಸ್ಟಿಚಿಂಗ್ ವಿಡಿಯೋ ನಾನಿದು ಪೂರ್ತಿ ಇಲ್ಲ, ಇದು ಸ್ಟಿಚಿಂಗ್ ವಿಡಿಯೋ. ಇದು ಫ್ರಂಟಲ್ಲಿ ಅರ್ಧ ಮಾತ್ರ ಓಪನ್ ಇರುತ್ತೆ, ಅಂದರೆ ಬ್ಯಾಕ್ ಹುಕ್ಕಲ್ಲ, ಫ್ರಂಟ್ ಹುಕ್ಕೆ, ಬಟ್ ಫುಲ್ ಫ್ರಂಟ್ ಹುಕ್ಕಲ್ಲ. ಯಾವ ಥರ ಅಂದರೆ ನೀವು ಫಸ್ಟ್ ಟೈಮ್ ನೋಡ್ತೀರಾ ಇದನ್ನು, ಇದು ಯಾವ ಥರ ಅಂತ ಅಂದ್ಬಿಟ್ಟು ನಾನು ಶಾರ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮಿಸ್ ಮಾಡಿದೆ ನೋಡಿ. ಇವಾಗ ಎಷ್ಟು ಉಳಿದಿದೆ ಇದರಲ್ಲಿ ನಾನು ಇವಾಗ ಸ್ಲೀವ್ಸ್ ಮಾರ್ಕಿಂಗ್ ಮಾಡ್ಕೋತೀನಿ. ಇದನ್ನು ಈ ಥರ ತಗೊಂಡು ಈ ಥರ 4 ಫೋಲ್ಡಿಂಗಲ್ಲಿ ಫೋಲ್ಡಿಂಗ್ ಮಾಡ್ಕೋಬೇಕು. ಲೆಂತ್ ಬಂದ್ಬಿಟ್ಟು ಇಲ್ಲಿ ನಾನಿಲ್ಲಿ 11 ಇಂಚ್ ನಾನಿಲ್ಲಿ ಲೆಂತ್ ತಗೋತಾ ಇದ್ದೀನಿ. 10 ಇಂಚ್ಗೆ ಕಂಪ್ಲೀಟ್. ನೀವು ಯೋಚನೆ ಮಾಡ್ತಾ ಇದ್ದಲ್ವಾ, ಅದಾದ್ಮೇಲೆ 3.5 ಇಂಚ್ ಬಟ್ ಇದನ್ನ ಕಟಿಂಗ್ ಮಾಡಬೇಕಾದ್ರೆ ಮತ್ತೆ 2 ಇಂಚು ಒಳಗಡೆ ಸೈಡ್ ನಾವು ಮಾರ್ಕಿಂಗ್ ಮಾಡ್ಕೋಬೇಕು. ಮತ್ತೆ ಸ್ಲೀವ್ಸ್ ರೌಂಡು 6 ಇಂಚ್ ಪ್ಲಸ್ 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್. ಇಲ್ಲಿ ಒಂದು ಸ್ವಲ್ಪ ಸಾಲ್ಟೇಜ್ ಆಗುತ್ತೆ ನನಗೆ ಇಲ್ಲಿ ಸೈಡಲ್ಲಿ, ಅದಕ್ಕೋಸ್ಕರ 2 ಇಂಚ್ ಎಕ್ಸ್ಟ್ರಾ ಉಂಟಲ್ಲ ಅದನ್ನು ನಾನು ನಂತರ ಆ್ಯಡ್ ಮಾಡ್ಕೋತೀನಿ. ಇವಾಗ ಪ್ರಾಪರ್ ಫಿಟ್ಟಿಂಗ್ ಎಷ್ಟಿದೆ ಅಷ್ಟು ಮಾತ್ರ ನಾನು ಇಲ್ಲಿ ಶೇಪ್ ಕೊಡ್ತಾ ಇದ್ದೀನಿ. ಈ ಥರ ಇಷ್ಟಾದಮೇಲೆ ಡೌನಿಂಗ್, ನಂತರ ಪರ್ಫೆಕ್ಟ್ ಫಿಟ್ಟಿಂಗು ಇಷ್ಟು ಮಾತ್ರ ನಾನು ಫಿಟ್ಟಿಂಗ್ ಕೊಡೋದು. ಇದು ಎಕ್ಸ್ಟ್ರಾ ಮಾರ್ಜಿನ್ ಉಂಟಲ್ಲ, ಎಕ್ಸ್ಟ್ರಾ ಮಾರ್ಜಿನಿನ ಇಲ್ಲಿ ಕೆಳಗಡೆ ಸೈಡ್ ಮಾತ್ರ ಕರೆಕ್ಟಾಗಿ ಬಂದಿದೆ, ಬಟ್ ಮೇಲ್ಗಡೆ ಸೈಡ್ ಉಂಟಲ್ಲ ಸಾಲ್ಟೇಜ್ ಆಗ್ತಿದೆ, ಅದನ್ನು ನಾನು ನಂತರ ಆ್ಯಡ್ ಮಾಡಿಕೊಂಡು ಶೇಪ್ ಕೊಟ್ಕೋತೀನಿ. ಓಕೆನಾ, ಇಷ್ಟು ಕಂಪ್ಲೀಟ್ ಆಯಿತು. ಇವಾಗ ಡೌನಿಂಗ್ ಮಾಡಿದ್ದೀನಿ ಅಲ್ಲ 1/2 ಇಂಚು, ಅದನ್ನು ಕೂಡ ಶೇಪ್ ಕೊಟ್ಟಾಯಿತು. ಫ್ರೆಂಡ್ಸ್ ಇದು ಎಕ್ಸ್ಟ್ರಾ ಮಾರ್ಜಿನ್ ಉಂಟಲ್ಲ ಇಲ್ಲಿ ನೋಡಿ, ಇದನ್ನು ಈ ಥರ ಇಟ್ಕೊಂಡು ನಾನಿಲ್ಲಿ ಎಕ್ಸ್ಟ್ರಾ ಬಟ್ಟೆನ ನಾನಿಲ್ಲಿ ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಇದನ್ನು ಸ್ಟಿಚಿಂಗ್ ಮಾಡಬೇಕಾದ್ರೆ ಹ್ಯಾಡ್ ಮಾಡ್ಕೋತೀನಿ ನಾನು ಇದನ್ನು. ಇಷ್ಟು ಪ್ರಿನ್ಸಸ್ ಕಟ್ಟಲ್ಲಿ ಲೈನಿಂಗ್ ಕಟ್ಟಿಂಗ್ ಮಾಡೋದನ್ನು ಯಾವ ರೀತಿ ಅಂತ ಅಂದ್ಬಿಟ್ಟು ಹೇಳ್ಕೊಟ್ಟೆ. ಇದು 40 ಸೈಜು 40 ಸೈಜ್ ಇರುವಂಥ ಒಂದು ಬ್ಲೌಸ್. ಇದು ಪರ್ಫೆಕ್ಟಾಗಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಿಮ್ಗೆ ಏನಾದರೂ ಡೈರೆಕ್ಟಾಗಿ ಈ ಥರ ಬರಲ್ಲ, ನಮಗೆ ಪೇಪರ್ ಕಟ್ಟಿಂಗ್ ಬೇಕು ಅಂತ ಅಂದ್ರೂ ಕೂಡ ನೀವು ಫೇಸ್ಬುಕ್ಕಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ನನಗೆ ನೀವು ಮೆಸೇಜ್ ಮಾಡಿ ಪೇಪರ್ ಕಟ್ಟಿಂಗ್ ಬೇಕಂತ ಅಂದರೆ ನಾನು ನಿಮಗೆ ನಂಬರ್ ಕಳಿಸ್ತೀನಿ, ಅದಕ್ಕೆ ನೀವು ವಾಟ್ಸಪ್ ಮಾಡಿ ನೀವು ತೊಗೋಬೋದು. ಓಕೆನಾ. ನಾನು ಮತ್ತು ಶಾರ್ಟ್ಸ್ ವೀಡಿಯೋಲ್ಲೂ ಕೂಡ ನಾನು ರೀಲ್ಸ್ ಅಪ್ಲೋಡ್ ಮಾಡಿದ್ದೀನಿ, ಅಲ್ಲಿ ನಿಮಗೆ ನಂಬರ್ ಸಿಗುತ್ತೆ ನಮ್ಮದು, ಅದರಲ್ಲಿ ನೀವು ಮೆಸೇಜ್ ಮಾಡಿಬಿಟ್ಟು ಆರ್ಡ್ರ್ ಮಾಡ್ಕೋಬೋದು. ಮತ್ತು ಇಲ್ಲಿ ಫ್ಯಾಬ್ರಿಕ್ನ ಈ ಥರ ಸೀರೆ ಪೀಸ್ನ ಈ ಥರ ಇಟ್ಬಿಟ್ಟು ಕರೆಕ್ಟಾಗಿ ನೀವು ಅರ್ಧ ಇಂಚ್ ಬಿಟ್ಟು ನೀವು ಕಟ್ಟಿಂಗ್ ಮಾಡ್ಕೋಬೋದು.